ಹಾಯ್ ಹಲೋ ಗೈಸ್, ರವಿ ಬಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ರವಿ ಬಾಸ್ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ರಾಕಿಂಗ್ ಸ್ಟಾರ್ ಯಶ್, ಇವತ್ತಿನ ವಿಷಯ ಬಂದ್ಬಿಟ್ಟು ರಾಕಿಂಗ್ ಸ್ಟಾರ್ ಯಶ್. ಇವರು ಹುಟ್ಟಿದ್ದು ಜನವರಿ 8, 1986. ಇವರು ಚಿಕ್ಕವರಿದ್ದಾಗಲೇ ಏನಾಗಬೇಕು ಅಂತಂದರೆ ಏನಾಗ್ತೀವಿ ಅಂತಂದರೆ ನಾವು ದೊಡ್ಡವನ ಮೇಲೆ ಹೀರೋ ಆಗ್ತೀನಿ ಅಂತಿರ್ತಾರೆ. ಮತ್ತು ಇವ್ರ ಫ್ರೆಂಡ್ಸ್ ಹತ್ರ ಹೇಳ್ತಿರ್ತಾರೆ ದೊಡ್ಡವನ ಮೇಲೆ ಕೈಯಲ್ಲಿ ಫಿಲ್ಮ್ ಫೇರ್ ಪ್ರಶಸ್ತಿ ಇಸ್ಕೊತೀನಿ ನೋಡು ಅಂತ. ಬಟ್ ಅದನ್ನು ನಿಜ ಮಾಡಿದ್ದಾರೆ. ಆಮೇಲೆ ಫ್ರೆಂಡ್ಸ್ ಹತ್ರ ಎಲ್ಲ ಸೇರಿದಾಗ ಅವ್ರ ಫ್ರೆಂಡ್ಸ್ ಹೇಳ್ತಿರ್ತಾರೆ, ಮಗ ನಾವು ಚಿಕ್ಕದಿದ್ದಾಗ ಮಾತಾಡ್ತಿದ್ದಲ್ಲ ನೀನು ದೊಡ್ಡವನ ಮೇಲೆ ಫಿಲ್ಮ್ ಫೇರ್ ಪ್ರಶಸ್ತಿ ಇಸ್ಕೊತೀನಿ ಅಂತ. ನಿಜವಾಗ್ಲೂ ತಗೊಂಡೋಗ್ಬಿಟ್ಟಲ್ಲ ಅಂತ ಅಂತಿರ್ತಾರೆ. ಆಮೇಲೆ 300 ರೂಪಾಯಿ ತಗೊಂಡು ಬೆಂಗಳೂರಿಗೆ ಬರ್ತಾರೆ. ಆಮೇಲೆ ಮೆಜೆಸ್ಟಿಕ್ ಹತ್ರ ಬರ್ತಾರೆ. ಯಾವುದೋ ಶೋಗೆ ಇವರು ಕರೆಸಿ ಇವ್ರಿಗೆ ಅವಮಾನ ಮಾಡ್ತಾರೆ. ನಿಮ್ಗೆ ಈ ಶೋಗೆ ಬರೋಕ್ಕೆ ಲಾಯಕೆ ಇಲ್ಲ ಅಂತ ಅಂದ್ಬಿಟ್ಟಿರ್ತಾರೆ. ಲಾಯಕ್ಕೆ ಇಲ್ಲ ಅಂದ್ರೆ ಅವಾಗ ಇವ್ರೊಂದು ಮಾತಾಡ್ತಾರೆ. ಲಾಯಕ್ಕಿಲ್ಲ ಅಂತಂದರೆ ಆ ಯೋಗ್ಯತೆ ಬಂದಾಗ ಬರ್ತೀನಿ ಬಿಡಿ ಅಂತ ಹೇಳ್ತಾರೆ. ಮತ್ತು ಇನ್ನೊಬ್ಬರು ಪ್ರೊಡ್ಯೂಸರ್ ಇವ್ರಿಗೆ ಅವಮಾನ ಮಾಡಿಬಿಟ್ಟಿರ್ತಾರೆ. ನಿಮ್ದು ಹೆಸರು ಕೊಡಿ, ನಿಮ್ಮದು ಜಾತಿ ಎಲ್ಲ ಕೊಡಿ, ಮತ್ತು ನಿಮ್ಮ ಹೆಸರನ್ನೆಲ್ಲ ಚೇಂಜ್ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಾರೆ. ಅದು ಏನು ಹೇಳ್ತಾರೆ ಅಂದರೆ, ನಮ್ಮ ಟ್ಯಾಲೆಂಟು ನನ್ನ ಹೆಸರು ತಗೊಂಡು ವೀಡಿಯೋ ಮಾಡೋಂಗಿದ್ರೆ ಮಾಡು, ಈಗ ಮಾಡಲೇಬೇಡ ಅಂತಾರೆ. ನನ್ನ ಟ್ಯಾಲೆಂಟು ನನ್ನ ಹೆಸರಿಗೆ ವೀಡಿಯೋ ಮಾಡೋಂಗಿದ್ರೆ ಮಾಡು, ಈಗ ಮಾಡಬೇಡ ಅಂತ ಹೇಳ್ತಾರೆ. ಆಮೇಲೆ 300 ರೂಪಾಯಿ ತಗೊಂಡು ಆಲ್ರೆಡಿ ಬಂದಿರ್ತಾರೆ ಮೆಜೆಸ್ಟಿಕ್ಕಿಗೆ ಬರ್ತಾರೆ. ಮೆಜೆಸ್ಟಿಕ್ಕಿಗೆ ಬಂದು ಮಲ್ಕೋತಾರೆ. ಅಲ್ಲಿ ಎಷ್ಟೋ ಜನರು ನೋಡ್ತಾರೆ. ಎಲ್ಲ ಅವಮಾನ ಮಾಡಿಬಿಟ್ಟಿರ್ತಾರೆ. ಎಷ್ಟೋ ಜನರು ನೋಡ್ತಾರೆ. ಅವಾಗ ಅನ್ಸುತ್ತೆ ಅವ್ರಿಗೆ, ನಾನು ಬದುಕಬೇಕು, ಎಲ್ಲರೂ ಬದುಕ್ತಿದ್ದಾರೆ. ಅಲ್ಲಿ ಸುಮಾರು ಜನರು ನೋಡ್ತಾರೆ, ವೇಸ್ಟಿಯರು ನೋಡ್ತಾರೆ, ಸುಮಾರು ಜನರು ಮುಸ್ಕೂರು ನೋಡ್ತಾರೆ, ಅವರೆಲ್ಲ ಕೆಲಸ ಮಾಡ್ತಿರೋದು ನೋಡ್ತಾರೆ. ನಾನು ಏನಾದ್ರು ಸಾಧನೆ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅವಾಗ ಡಿಸೈಡ್ ಆಗ್ತಾರೆ, ಇನ್ಮೇಲೆ ಏನಾದರೂ ಆಗಲಿ ಈ ಗಾಂಧಿನಗರದಲ್ಲಿ ಕಟೌಟ್ ನಿಲ್ಲಿಸ್ಬೇಕು, ನಾನು ಈ ಗಾಂಧಿನಗರದಲ್ಲಿ ಸ್ಟಾರ್ ಆಗಬೇಕಂತ ಅಂದ್ಬಿಟ್ಟು ಮುನ್ನುಗ್ತಾರೆ. ಬಟ್ ಅವತ್ತು ಮುನ್ನುಗ್ಗಿದ್ದು ಇವತ್ತು ಟಾಕ್ಸಿಕ್ ಹೀರೋ ಆಗಿದೆ. ಬಟ್ ಅದಾದಮೇಲೆ ಮೊಗ್ಗಿನ ಮನಸ್ಸು ಮೂವಿ ಮಾಡ್ತಾರೆ. ಅದಾದಮೇಲೆ ಕಿರಾತಕ ಮಾಡ್ತಾರೆ, ಅದು ದೊಡ್ಡ ಸೂಪರ್ ಹಿಟ್ ಆಗುತ್ತೆ. ಅದಾದಮೇಲೆ ರಾಜವಳ್ಳಿ ಮಾಡ್ತಾರೆ. ಅದು ಮಂಡ್ಯ ಭಾಷೆ ಬಗ್ಗೆ ಎಲ್ಲ, ನಮ್ಮ ಅಂತಮಾಸ್ ಬಗ್ಗೆ ಎಲ್ಲ ಭಾರಿ ಮೆಚ್ಕೊಬಿಡ್ತಾರೆ. ಅವಾಗ ಸ್ಟಾರ್ ಆಗಿಬಿಡ್ತಾರೆ ರಾಜವಳ್ಳಿ ತಗೊಂಡ್ಮೇಲೆ. ಆಮೇಲೆ ರಾಮಾಚಾರಿ ಮಾಡ್ತಾರೆ, ಅದು ದೊಡ್ಡ ಇದಾಗುತ್ತೆ. ರಾಮಾಚಾರಿ ಮಾಡೋವಾಗ ಒಂದು ಮಾತಾಡ್ತಾರೆ, ವಾಚ್ ಔಟ್ ಗೈಸ್, ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ, ಇದು ಜಸ್ಟ್ ಬಿಗಿನಿಂಗ್ ಅಂತಾರೆ. ಅದಾದಮೇಲೆ KGF ಮಾಡ್ತಾರೆ. ಸರ್ KGF ಸಿನಿಮಾ ಬಗ್ಗೆ ಏನಾದರೂ ಹೇಳಿ ಅಂತಾರೆ. ಅವಾಗ ಹೇಳ್ತಾರೆ ಅವರು, ಇಡೀ ಇಂಡಿಯಾ ಬರೀ ಚಪ್ಪಾಳೆ ಹೊಡೆಯೋದಲ್ಲ, ಸೆಲ್ಯೂಟ್ ಹೊಡಿಬೇಕು, ಆ ರೇಂಜಿಗೆ ಫಿಲಮ್ ಮಾಡ್ತೀನಿ ಅಂತ. ಬಟ್ KGF ಅದಕ್ಕೆ ಇಷ್ಟಪಡುತ್ತೆ.
KGF 2 ಅಲ್ಲಿ ಅವಾಗ ಒಂದು ಮಾತಾಡ್ತಾರೆ. KGF 2 ಬಗ್ಗೆ ಏನಾದ್ರು ಹೇಳಿ ಅಂತಾರೆ, ಅವಾಗೊಂದು ಮಾತಾಡ್ತಾರೆ. ಕೆಳ ಉದ್ಯಮ, ಸೀಮಿತ ಮಾರುಕಟ್ಟೆ, 3 ಕೋಟಿ ಸಿನಿಮಾ ಮಾಡೋ ಫಿಲ್ಮ್ ಇಂಡಸ್ಟ್ರಿ ಅಂತ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಲೆವೆಲ್ಗೆ ಮಾಡೋಕೆ ಮುಕ್ಕರಿಬೇಕು, ಆ ಲೆವೆಲ್ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಅದಕ್ಕೆ KGF 2 ಉದಾಹರಣೆ ಆಗುತ್ತೆ. ನೋಡಿ, ಒಬ್ಬ ಮನುಷ್ಯ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಮತ್ತು ಇವತ್ತು ಆಪ್ಕಿ ಅದೆಲ್ಲ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಅವತ್ತು TV ಮಾಡ್ತಿದ್ದ ಹುಡುಗ ಇಂದು ಆಪ್ಕಿ ಅದೆಲ್ಲ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇದೇ ಅಲ್ವಾ ಸಕ್ಸಸ್ ಅಂತ. ಮತ್ತು ಇವರ ಜೀವನ ಹೇಗಿದೆ ಅಂತಂದರೆ, ಇವ್ರ ವೈಫು ರಾಧಿಕಾ ಪಂಡಿತ್, ಮತ್ತು ಇವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ. ಒಂದು ಗಂಡು ಮಗು, ಇನ್ನೊಂದು ಹೆಣ್ಮಗು. ಹೆಣ್ಮಗು ಹೆಸರು ಐರಾ, ಗಂಡು ಮಗು ಹೆಸರು ಎತ್ತರು. ಇನ್ನೇನು ಟಾಕ್ಸಿಕ್ ಮೂವಿ ರಿಲೀಸ್ ಆಗ್ತಿದೆ. ಟಾಕ್ಸಿಕ್ ಮೂವಿ ಆಲ್ ದಿ ಬೆಸ್ಟ್, ಅದಿನ್ನೂ ಸಕ್ಸಸ್ ಆಗಲಿ. ಬಟ್ ಮುಂದೆ ಟಾಕ್ಸಿಕ್ ಮೂವಿಗೆ ಏನು ಹೇಳ್ತಾರೆ ಅದನ್ನು ಕಾದು ನೋಡೋಣ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಇನ್ನೇನು ಹೇಳಬೇಕು. ಒಂದು TV ಮಾಡ್ತಿದ್ದಂಥ ಹುಡುಗ ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾನೆ ಅಂತಂದರೆ ಗ್ರೇಟ್. ಯಾರು ಏನು ಬೇಕಾದ್ರೂ ಮಾಡ್ಬೋದು, ಯಾರು ಏನು ಬೇಕಾದ್ರೂ ಸಾಧಿಸ್ಬೋದು. ಬನ್ನಿ, ನಿಮ್ಮ ಟ್ಯಾಲೆಂಟ್ ತೋರಿಸಿ, ಮೊಬೈಲಲ್ಲಿ ತೋರಿಸಿ ಸಾಕು, ಇಂಟರ್ನೆಟ್ಟಲ್ಲಿ ಅಷ್ಟೇ. ಎಲ್ಲರೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ಇರ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಓಕೆ, ಬಾಯ್.